ಇನ್ನು ಮೈಸೂರು ಶಿಲ್ಪಿ ಅರುಣ್ ಯೋಗಿರಾಜ್ ಹೊಸ ಅಧ್ಯಾಯ ಪ್ರಾರಂಭವಾಗಿದೆ. ಅರುಣ್ ಯೋಗಿರಾಜ್ ಮೈಸೂರಿನ ಶಿಲ್ಪಿ ಕೃಷ್ಣನ ಬೃಹತ್ ವಿಶ್ವರೂಪ ವಿಗ್ರಹ ಕೆತ್ತನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹರಿಯಾಣದ ಕುರುಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆಯಾಗಲಿದೆ ಈ ವಿಗ್ರಹ. ಈಗಾಗಲೇ ಮೂರ್ತಿ ಕೆತ್ತನೆಯ ಕಲ್ಲಿಗೆ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಟಿವಿ9ಗೆ ಯೋಗಿರಾಜ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ರಾಮ್ ಯೋಗಿರಾಜ್ ಅವರ ಜೊತೆ ಮಾತನಾಡಿದ್ದಾರೆ. ಏನೇನು ಮಾತನಾಡಿದ್ರು ಬನ್ನಿ ನೋಡೋಣ. ಅರುಣ್ ಯೋಗಿರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಟಿವಿ9 ನೆಟ್ವರ್ಕ್ ಮುಖಾಂತರವಾಗಿ ತಮಗೆ ಅಭಿನಂದನೆಗಳು. ಈಗಾಗಲೇ ಅಯೋಧ್ಯೆ ರಾಮಲಲ್ಲ, ಆದಿಶಂಕರ ಮತ್ತೆ ಸುಭಾಷ್ ಚಂದ್ರ ಬೋಸ್ ಮುಖಾಂತರವಾಗಿ ಹ್ಯಾಟ್ರಿಕ್ ಹೀರೋ ಆಗಿದ್ದೀರಾ. ಇದೀಗ ಆ ಒಂದು ಮಹಾಭಾರತದ ಕುರುಕ್ಷೇತ್ರ ಮನೆ ಮನೆ ಮಾತಾಗಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಪ್ರಾಜೆಕ್ಟ್ ಏನಿದು ಸರ್? ಸರ್, ಇಲ್ಲಿ ಒಂದು 18 ಅಂತಸ್ತಿನ ಗೋಪುರವನ್ನು ಮಾಡಿದ್ದಾರೆ. ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣರು ತೋರಿಸಿದ ರೂಪವೇ ವಿಶ್ವರೂಪ. ಈ ಒಂದು ಕೆಲಸ ಮಾಡಬೇಕು ಅಂತ ಅಲ್ಲಿಂದ ನನ್ನನ್ನು ಸಂಪರ್ಕ ಮಾಡ್ತಾರೆ. ನಾನು ಸಹ ಒಂದು ಜಾಗಕ್ಕೆ ಭೇಟಿ ನೀಡಿ ಅದರ ಬಗ್ಗೆ ಅಧ್ಯಯನ ಮಾಡಿ ಅಲ್ಲಿರುವ ಪುಣ್ಯಕ್ಷೇತ್ರಗಳನ್ನೆಲ್ಲ ಭೇಟಿ ಮಾಡಿ ಅಲ್ಲಿರೋ ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿ ಬಹಳಷ್ಟು ವಿಷಯಗಳನ್ನ ನಾನು ತೆಗೆದುಕೊಂಡು ಬಂದಿದ್ದೀನಿ. ಇದು ನೀವು ಹೇಳಿದ ಹಾಗೆ ಒಂದು ಕಲಾವಿದನಿಗೆ ತುಂಬ ದೊಡ್ಡ ಅವಕಾಶ. ಯಾಕಂದರೆ ವಿಶ್ವರೂಪ ಅಂದ ಕೂಡಲೇ 10 ತಲೆಗಳು, ಹಲವಾರು ಭುಜಗಳು, ಹಲವಾರು ನೇತ್ರಗಳು, ಮತ್ತು ಇಡೀ ವಿಶ್ವವನ್ನೇ ಹೋಲಿಸುವಂಥ ಸಿಗುವಂಥ ಎಲ್ಲ ವಿಷಯಗಳು ಆ ಒಂದು ಮೂರ್ತಿಯಲ್ಲಿ ಇರುವಂಥದ್ದು. ಮಾಡುವಂಥದ್ದು ಸಹ ಬಹಳ ಒಂದು ಚಾಲೆಂಜಿಂಗು ಸಹ ಹೌದು. ತುಂಬ ದೊಡ್ಡ ಎತ್ತರದಲ್ಲಿ, ಸುಮಾರು 13 ಅಡಿ ಎತ್ತರದ್ದು ಮಾಡ್ತಾ ಇದ್ದೀನಿ. ಏಕಶಿಲೆ ಆಗಿರುತ್ತದೆ. ಸಂಯೋಜನೆನ ಭಾಳ ಏನಂತೀವಿ, ಹೇಗೆ ಬರುತ್ತೆ ಅಂತ ನಾನು ಕುತೂಹಲದಲ್ಲಿದ್ದೀನಿ. ಯಾವಾಗ ಶುರು ಆಗುತ್ತೆ ಅಥವಾ ಅದಕ್ಕೆ ಟೈಮ್ ಲೈನ್ ಹಾಕೊಂಡಿದ್ದೀರಾ, ಇಷ್ಟರಲ್ಲೇ ಮುಗಿಬೇಕು ಅಂತ ಅಥವಾ ಹೇಗೆ ಅಂತ? ನೋಡಿ, ನಾವು ಪ್ರತಿಯೊಂದು ಕಲ್ಲನ್ನು ಈ ಆಯುಧ ಪೂಜೆ ಆದ ನಂತರ ವಿಜಯದಶಮಿ ದಿವಸ ನಾನು ಕಲ್ಲು ಪೂಜೆ ಮಾಡಿ ಇಟ್ಕೊಂಡಿದ್ದೀನಿ. ಶುರು ಮಾಡಲಿಕ್ಕೆ ಇನ್ನು ಹೋಮ್ವರ್ಕ್ ಕಮ್ಮಿ ಆಗಿದೆ. ಇನ್ನು ನಾನು ಯಾವಾಗ ಪೂರ್ತಿ ಹೋಮ್ವರ್ಕ್ ಮುಗಿಯುತ್ತೆ, ಅಗಲ ದಪ್ಪದ ಬಗ್ಗೆ ಫೈನಲೈಸ್ ಆಗಿರ್ಬೋದು, ಹಸ್ತಗಳ ಬಗ್ಗೆ ಒಂದು ಫೈನಲೈಸ್ ಆಗಿರ್ಬೋದು, ಆ ಒಂದು ಸಂಯೋಜನೆ ಫೈನಲ್ ಆದಮೇಲೆ ನಾನು ಶುರು ಮಾಡ್ತೀನಿ. ಕಲ್ಲಿನ ಪೂಜೆ ಆಗಿದೆ. ಯಾಕಂದರೆ ನಾವು ವಿಜಯದಶಮಿ ದಿವಸ ಪೂಜೆ ಮಾಡಿದ್ಮೇಲೆ ವರ್ಷದಲ್ಲಿ ಯಾವಾಗ ಬೇಕಾದ್ರೂ ನಾವು ಕೆಲಸ ಶುರು ಮಾಡ್ಬೋದು. ಇಂಥ ಒಂದು ಅವಕಾಶ ಸಿಕ್ಕೋದೇ ಕಲಾವಿದರಿಗೆ ದೊಡ್ಡ ಮಾತು. ಅಂಥದ್ದು ಸಿಕ್ಕಿರೋದ್ರಿಂದ ಅದನ್ನು ಅಷ್ಟು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಒಂದು ಉತ್ತಮ ಕೃತಿಯನ್ನು ನಿರ್ಮಾಣ ಮಾಡ್ತೀನಿ ಅಂತ ನಂಬಿಕೆ ಇದೆ. ಅಂದರೆ ಈ ಮೂರ್ತಿ ಕೆತ್ತನೆ ಕೆಲಸ ಮೈಸೂರಿನಲ್ಲೇ ಆಗುತ್ತಾ, ಕುರುಕ್ಷೇತ್ರದಲ್ಲೇ ಮಾಡಬೇಕಾ ಅಥವಾ ಹೇಗೆ? ಅದಕ್ಕೆ ಸ್ಥಳವೇನಾದ್ರು ಅಂತಿಮ ಮಾಡಿದ್ದೀರಾ? ಇದು ಮೈಸೂರಿನಲ್ಲೇ ಮಾಡಬೇಕು. ಸಾಮಾನ್ಯವಾಗಿ ನಾನು ನಮ್ಮ ಜಾಗದಲ್ಲೇ ಮಾಡಲಿಕ್ಕೆ ಪ್ರಿಫರ್ ಮಾಡ್ತೀನಿ. ತುಂಬ ಇಂಪಾರ್ಟೆನ್ಸ್ ಪ್ರಾಜೆಕ್ಟ್ಸ್ಗಳಾದರೆ ಮಾತ್ರ ಅವ್ರ ಜಾಗದಲ್ಲಿ ಹೋಗುವಂಥದ್ದು, ಅದು ಅವ್ರ ರಿಕ್ವೆಸ್ಟ್ ಮೇಲೆ. ಇಲ್ಲ ಅಂದರೆ ನಾನು ನಮ್ಮ ಜಾಗದಲ್ಲೇ ಮಾಡುವಂಥ ಕೆಲಸ ಮಾಡ್ತೀನಿ. ಮೈಸೂರಿಂದನೇ ರೆಡಿಯಾಗಿ ನಮಗೆ ಇಲ್ಲಿಂದನೇ ಅವ್ರೇನಾದ್ರೂ ಅವಕಾಶ ಕೊಟ್ಟರೆ ನಮ್ಮ ಜನತೆಗೆ ಅದನ್ನು ದರ್ಶನ ಮಾಡಿ ಕಳಿಸ್ಕೊಡ್ತೀನಿ ಇಲ್ಲಿಂದ. ಇದು ಅರುಣ್ ಯೋಗಿರಾಜ್ ಅವರಂತ ಮಾತುಗಳು. ಟಿವಿ9 ನೆಟ್ವರ್ಕ್ಗೆ ಮೊದಲ ಬಾರಿಗೆ ತಮ್ಮ ಒಂದು ಮುಂದಿನ ಪ್ರಾಜೆಕ್ಟ್ ಏನಿದೆ ಅದರ ವಿಚಾರವನ್ನ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಯಾಕಂದ್ರೆ ಹ್ಯಾಟ್ರಿಕ್ ಸಾಧನೆ ಮಾಡಿದಂತಹ ಆ 3 ಏನು ಸಾಕಷ್ಟು ಪ್ರಸಿದ್ಧಿಯನ್ನ ಪಡ್ಕೊಳ್ಳುವಂಥದ್ದು, ವಿಶ್ವದ ಮನೆ ಮಾತಾಗಿರುವಂಥದ್ದು, ಈಗ ಮತ್ತೊಂದು ಮೈಲಿಗಲ್ಲನ್ನು ಸಾಧಿಸಲಿಕ್ಕೆ ಹೊರಟಿದ್ದಾರೆ. ಟಿವಿ9 ನೆಟ್ವರ್ಕ್ ಸಹ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸುತ್ತದೆ ಮತ್ತೆ ಆಲ್ ದ ಬೆಸ್ಟ್ ಅನ್ನ ಹೇಳುವಂತಹ ಕೆಲಸವನ್ನ ಮಾಡಿದೆ. ಆದಷ್ಟು ಬೇಗ ಆ ವಿಶ್ವರೂಪ ಸಿದ್ಧವಾಗಲಿ, ಎಲ್ಲರೂ ಕಣ್ತುಂಬಿಕೊಳ್ಳಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, ಟಿವಿ9 ಮೈಸೂರು.